ಆತ ಹೇಳ್ದಂಗೆ ಪೋಸ್ಟರ್ ಪ್ರಮೋಷನ್ ಮಾಡ್ತೀನಿ. ನಾನು ರಿಮೋಟ್ಗಿನ ಸಿಗ್ಲಿಕ್ಕಂದ್ರೆ ಆದವಳಿ. ಅರೆ ಇದೇನಾ ಬಾಕಲ್ ತಾನೇ ತಿರುತ್ತದಲ್ಲ, ಇದು ತಗವ ಹೊಸ ಸಾಂಗ್ ಬಂದದ, ನಾನು ಗೆಲ್ಲೋದು ಖಂಡಿತ. ನೀನು ನಾನು ತಗವ, ನೀನು ಗೆಲ್ಲೋದನ್ನು ಖಂಡಿತ. ಇದು ತಗಪಣ್ಣ. ಟ್ರೈನ್ ಸೀದಾ ಹಳಿ ಮೇಲೆ ಹೋಯ್ತಂದ್ರೆ ನೀವು ಊರಿಗೆ ಹೋಗೋದು ಖಂಡಿತ. ಸ್ವಲ್ಪ ಹಳಿ ತಪ್ಪಿತ್ತಂದ್ರೆ ನೀವು ಕೈಲಾಸಕ್ಕೆ ಹೋಗೋದು ಖಂಡಿತ. ತಗಣ್ಣ ಹೊಸ ಸಾಂಗ್, ನಾನು ಗೆಲ್ಲೋದು ಖಂಡಿತ. ನೀನು ನಾನು ತಗೋ ಮಾರಾಯ, ಯಾಕೆ ನಿಂತಿದ್ದಿ ತಿಕ್ಕೊಳ್ಳಿ ನಿಂತಂಗೆ. ಇತ್ಯಾವತ್ತಪ್ಪ ಸ್ವಾಮಿ ಅಂತರ್ಲೆ ಕುಂತಾನಲ್ಲ, ಹೆಂಗನ ಓಸ್ ಪೋಸ್ಟರ್ ಖಾಲಿ ಅದವಪ್ಪ. ಇದೊಂದು ಪರಮಾತ್ಮನ ಫೋಟೋ, ಅದೇನು ಮಾಡಲಿ? ಹಾಂ ಸೇಮ್ ಫೋಟೋದಾಗಿದ್ದಂಗಾನಲ್ಲ, ಪರಮಾತ್ಮನೇ ಬಂದಾನೆ ನನ್ನ ಭಕ್ತಿಗೆ ಮೆಚ್ಚುಗೈಸಿ. ಗಪ್ಪ ಹೋಗಿ ಮಾತಾಡ್ಸಂತೇಳಿ ಮತ್ತೆ ಮಾಯಾದ್ರೆ ಏನು ಮಾಡ್ತೆ. ಅರೆ ಪರಮಾತ್ಮ ಬಾತ್ರೂಮ್ನಾಗ ಹೋತಾನಲ್ಲ, ಇದೇ ಕಡ್ಲೆಕ್ಕ ಚೆಮ್ ತೋಮಲೆ ಅಪ್ಪ ಚಿಲಕನ ಹಾಕ್ಯಂದೇನೆ ಮತ್ತೆ. ಸೇಮ್ ಪರಮಾತ್ಮ ಇದ್ದಂಗೆ ಇನ್ನು ನೋಡು ಅವನು. ನನ್ನ ಜೊತೆಗೆ ಪಾರ್ವತಿ ಹಬ್ಬಕ್ಕಿದ್ರೆ ಭಾರಿ ಆಯ್ತಿತ್ತು. ಸದ್ಯಕ್ಕೆ ಪಾರ್ವತಿ ಇಲ್ಲಪ್ಪ, ಬೀಕಾನ ನಿನ್ನ ಜೊತೆಗೆ ಕಾಡ್ಗಂಟು ಹಾಕಂತೇಳಿ ಪರಮಾತ್ಮಗೆ ಬಿಚ್ಚಕ್ಕೆ ಬಂದಿರಬಾರ್ದು ನೋಡಿ. ತಮ್ಮ ಬಾಕ್ಲಾಗ ಮುಚ್ತಿತ್ತೀರಿ? ಮೊದಲು ನನ್ನ ರಿಮೋಟ್ ಕೊಡಪ್ಪ ಭಗವಂತ, ಆಮೇಲೆ ತೆರಿತೀನಿ. ತೆರೆಯೋ ಮರ ನಕಲಿ ಮಾಡಬೇಡ, ನನ್ನ ಇಂಟರ್ವ್ಯೂ ಅದ. ಯಾರನ್ನ ಬರ್ರೆ ಈ ತಿಕ್ಕವಳನ್ನ ಕೀಲಿ ಹಾಕದ? ತಿಕ್ಕವಳಲ್ಲಪ್ಪ ಭಗವಂತ, ನಾನು ಶಾಣೆ ನೀನಿ. ಎಷ್ಟು ಬೇಡಿಕೆ ಗೊತ್ತ ನಿನಗೆ? ನಾನು ಪರಮಾತ್ಮ ಅಲ್ಲೋ ಮರ, ಸುಮ್ಮನೆ ಬಯಲಾಟ ಆಡೋರು ನಾವು. ಸೆಕ್ಯೂರಿಟಿ ಹೊರಗೆ ಯಾರ ನೀರೇನು ಸತ್ರಿ? ಸುಮ್ಮನೆ ತೆರಿತಮ್ಮ, ನಾ ಚಲ ಮನುಷ್ಯ ಅಲ್ಲೋಡು. ಮೊದಲು ನನ್ನ ರಿಮೋಟ್ ಕೊಡು ಭಗವಂತ. ಎದರ ರಿಮೋಟ್ ಅಮ್ಮನ ಹೋಗ್ಬೇಡಿ. ಸ್ಪೇಸ್ ಶಿಪ್ ರಿಮೋಟ್ ಮೈ ಮೇಲೆ ಯಾಕೆ ಬರ್ತದೆ? ದೂರ ಸರಿ ನನಗೆ ಕೊಡಿ ಆ ರಿಮೋಟ್. ನನಗೆ ಕೊಟ್ಟು ಬಿಡಪ್ಪ ದೇವರು, ಈ ಭೂಮಿ ಸವಾಸನೆ ಸಾಕು, ಆರಾಮನ ಸ್ಪೇಸ್ ಶಿಪ್ಗೆ ಹೋಗಿಬಿಡ್ತೀನಿ. ತೆಗೋ ಮರ, ಇದೇನು ಆಟ ಆಡ್ತಾ ಇರ್ತಿದ್ದಿ? ನಾ ಭೂಮಿಗೆ ಬಂದಾಗಲಿಸ್ ಭಾಳ ಕಷ್ಟಪಟ್ಟಿನಿ. ಮನುಷ್ಯರಂತ ಯಾರು ನೋಡಿದ್ರು ಒದೇಕ ಬಂದಾರ. ನಡಿ ದೇವ್ರ ನೆನಪು ಮಾಡಂಗನಂತ ನಿನಗೆ ಬೇಡಿಕೆಂದ್ರೆ ನೀನು ನನಗೆ ಮಾಡ್ತಿದ್ದಿಲ್ಲ. ನಾನು ಪರಮಾತ್ಮ ಅಲ್ಲೋ ಮಾರಾಯ, ನಾ ಹೇಳಿದ್ದು ಕೇಳು. ಸಣ್ಣ ಸಣ್ಣ ಮಕ್ಕಳವ, ನನಗೆ ತೊಂದರೆ ಕೊಡಬೇಡ. ನಿನ್ನ ಮಕ್ಕಳು ನೋಡಿ ಬಿಡು. ನಾನು ಗಣೇಶ್ ಕಾರ್ತಿಕ್ ಸಣ್ಣವರಿಲ್ಲರ, ಅವ್ರ ಅಂಗಮಕ್ಕೆ ಬಂದಾರ. ನಿನ್ನ ದೊಡ್ಡ ಮಗ ಗಣೇಶ ವರ್ಷಕ್ಕೊಮ್ಮೆ ಭೂಮಿಗೆ ಬರ್ತಾನ, ಪೂಜೆ ಮಾಡಿಸಂತಾನ, ಎಲ್ಲರನ್ನ ತಿಂಡು ಬಳಂಗ ಕುಣಿಸಿಗೆ ಸೋತಾನ. ಯಪ್ಪ ಪರಮಾತ್ಮ, ಎಂತ ತಿಕ್ಕೊಳ ಕೈ ಸಿಗೆ ಬಿದ್ದನಪ್ಪ. ನೀನಲ್ಲಿ ಇನ್ನೊಬ್ಬತ್ತು ಪರಮಾತ್ಮನ ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮೇಲೆ ಗೋಡೆ ಮೇಲೆ ಕುಂತಾನ. ನಡೆಯ ಅವ್ನು ಬಡಸ. ಸರಿಯಾವ, ನೀನೇ ಭಾಷಣ ಮಾಡ್ತಿದ್ದಿ. ರಿಮೋಟ್ ಅಂತ ಕಲೆ ಬಿದ್ದಿ ತಿಕ್ಕವಳು. ನೋಡ್ರಪ್ಪ ಸ್ವಾಮೀಜಿ ಪವಾಡ, ನಾವೇನು ಅಂತರ್ಲ ತಪಸ್ಸಿ ಕುಂತಾನಂತ ಮಾಡಿವಿ. ನೋಡ್ರಿ ಜನಗಳಿಗೆ ಯಾ ನಮ್ಮನೆ ಮೋಸ ಮಾಡ್ತಾರೆ. ಟೆಕ್ನಿಕ್ ನೋಡಿತಂದು ಹೆಂಗದ, ಟೆಕ್ನಾಲಜಿ ಅನ್ನಂಗಾಗ್ಯದ. ಆ ನಾಟಕ ಮಾಡೋ ಮನುಷ್ಯನ ಕರೆ ಅಂದ್ರೆ ಪರಮಾತ್ಮ ಅಂತ ತಿಳ್ಕೊಂಡು ಸೀದಾ ನಿಂದ ಒಗ್ಗೇಸಿ ಒಂದು ಆಶ್ರಮದಾಗ ಹೋದೆ. ಅಲ್ಲಿ ಒಳಗೋಗಿ ನೋಡ್ತೀನಿ, ಜಗ್ಗಿ ಮಂದಿ ನಿಂತಿದ್ರು. ಒಳಗೆ ಹೋದ್ಮೇಲೆ ನನಗೆ ಶಾಕನಾಯಿತು, ಸಂತೋಷನಾಯಿತು. ಯಾಕಂದ್ರೆ ನಾ ಇಷ್ಟು ದಿನ ಹುಡುಕಾಡೋ ರಿಮೋಟು ಆಶ್ರಮದ ಸ್ವಾಮೀಜಿ ಕೈಯಾಗಿತ್ತು.